ಕೋಲಾರದಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ಅನ್ನೋ ತರ ಆಗಿದೆ. ಕೋಲಾರದಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ರು. ಕೆಎಚ್ ಮುನಿಯಪ್ಪ, ರಮೇಶ್ ಕುಮಾರ್ ಬಣಗಳು ಇಲ್ಲಿದ್ದಾವೆ. ಬೆಂಗಳೂರು ಮೂಲದವರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಕೋಲಾರದಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಕೋಲಾರದ ಕಾಂಗ್ರೆಸ್ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಾಗಿದೆ. ಈಗ ಆಲ್ರೆಡಿ ಕೆಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣಗಳು ಇಲ್ಲಿದ್ದಾವೆ. ಅದೆಲ್ಲ ಬಿಟ್ಟು ಬೆಂಗಳೂರು ಮೂಲದವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಎತ್ತಿನಹೊಳೆ ಯೋಜನೆ ಬಿಜೆಪಿ ಟೈಮಲ್ಲಿ ಶುರುವಾಗಿದ್ದು, ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ಯೋಜನೆ ಬಿಜೆಪಿಯ ಕೊಡುಗೆ ಹೊರತು ಕಾಂಗ್ರೆಸ್ ಕೊಡುಗೆ ಅಲ್ಲ. ಜಿಲ್ಲೆಗೆ ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿಗೆ ಅನುದಾನವನ್ನು ಕೊಡಲಾಗಿದೆ. ಈ ಭ್ರಷ್ಟ ನಾಲಾಯಕ್ ಸರ್ಕಾರ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರದ ನಾಯಕರು ಮಜಾ ಮಾಡ್ತಾ ಕಾಲ ಕಳೀತಾ ಇದ್ದಾರೆ ಅಂತ ಕೋಲಾರದಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಆಲ್ರೆಡಿ ಹೌದು, ಅಶೋಕ್ ಹೇಳ್ದಂಗೆ ಈಗ ಕೋಲಾರದಲ್ಲಿ ಮುನಿಯಪ್ಪ ಬಣ, ರಮೇಶ್ ಕುಮಾರ್ ಬಣ ಅಂತ ಇರೋದ್ರಿಂದ ನ್ಯೂಟ್ರಲ್ ಅಭ್ಯರ್ಥಿಗೆ ಕೋಲಾರದಲ್ಲಿ ಕಾಂಗ್ರೆಸ್ ಮಣೆ ಹಾಕಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟದಂತ ನಿರ್ಧಾರ. ಆದರೆ ಸದ್ಯ ಅಶೋಕ್ ವಾಗ್ದಾಳಿ ನಡೆಸ್ತಾ ಇರೋದು ಎತ್ತಿನಹೊಳೆ ಯೋಜನೆಯನ್ನ ಬಿಜೆಪಿ ಕಾಲದಲ್ಲಿ ತಂದಿದ್ದೆ ಹೊರತು ಅದು ಕಾಂಗ್ರೆಸ್ನ ಕೊಡುಗೆ ಅಲ್ಲ, ಅದು ಬಿಜೆಪಿಯ ಕೊಡುಗೆ ಅಂತ ಈ ಸರ್ಕಾರ ನಾಲಾಯಕ್ ಸರ್ಕಾರ, ನಾಯಕರೆಲ್ಲರೂ ಕೂಡ ಮಜಾ ಮಾಡ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಶೋಕ್.